ಹೇ ಹಾಯ್ ಹಾಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ಸ್ಟೆಂಟ್ ಆಗಿ ಎಗ್ ಪಾಟ್ ಬಿರಿಯಾನಿ, 1 ಪಾಟ್ ಎಗ್ ಬಿರಿಯಾನಿ ಮಾಡೋದನ್ನ ನೋಡೋಣ. ಆ್ಯಕ್ಚುಲಿ ಇಲ್ಲಿ ನಾನು ಎಗ್ಗನ್ನ ಬಾಯ್ಲ್ ಮಾಡಿ ಪೀಲ್ ಮಾಡ್ತಾಯಿದ್ದೀನಿ. ಎಗ್ಗನ್ನೆಲ್ಲ ಒಂದು ನಿಮಗೆ ಎಷ್ಟು ಬೇಕಷ್ಟು ಬಾಯ್ಲ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನಿಲ್ಲಿ 6 eggs ತೊಗೊತಾ ಇದ್ದೀನಿ. 6 eggsನ ಪೀಲ್ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಮೇಲೆ ಹಾಕೋ ಒಂದು ಇಂಗ್ರೀಡಿಯೆಂಟ್ಸ್ ನೋಡೋಣ. ಹಸಿಮೆಣಸಿನ್ಕಾಯಿ, ಹಾಗೆ ಟೊಮೊಟೊ, ಪುದೀನ ಮತ್ತು ಈರುಳ್ಳಿ. ಇಲ್ಲಿ ನಾನು ಒಂದು ಮಿರ್ಚಿನ ಸ್ಲಿಟ್ ಮಾಡ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇಲ್ಲ. ನಿಮಗೆ ಬೇಕಿದ್ದರೆ, ನಿಮಗೆ ಖಾರ ಬೇಕಿದ್ದರೆ, ಇದನ್ನು ಬೇಕಿದ್ದರೆ ಸ್ಲೈಸಾಗಿ ಕಟ್ ಮಾಡಿ ಹಾಕೋಬೋದು. ಮತ್ತು ಈರುಳ್ಳಿನ ಹಾಫಾಗಿ ಫುಲ್ಲಾಗಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಒಂದು 3 ಈರುಳ್ಳಿ ತೊಗೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡೋಕ್ಕೆ ಈರುಳ್ಳಿ ಹಾಕಿದರೆ ಸ್ವಲ್ಪ ಚೆನ್ನಾಗೇ ಇರುತ್ತೆ. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಇವನ್ನೆಲ್ಲ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಸಮೇತಿಗೂ ಮಿಕ್ಸಿಯಲ್ಲಿ ರನ್ ಮಾಡಿ ಹಾಕಿದ್ದೀನಿ. ಹಾಗೆ ಮುಷ್ಟಿಯಷ್ಟು ಪುದೀನ. ಇಲ್ಲಿ ನಾನು ಕುಕ್ಕರಿಗೆ 1-2 ಟೇಬಲ್ ಚಮಚ ಎಣ್ಣೆ, ಹಾಗೆ ಒಂದು ಅಮೂಲ್ ಬಟರ್ ಕ್ಯೂಬ್ಸ್ ಬರುತ್ತಲ್ಲ ಅದನ್ನು ಹಾಕಿ ಎರಡನ್ನ ಈಕ್ವಲ್ ಕ್ವಾಂಟಿಟಿ ಒಳಗೆ ಹಾಕಿ ಅದನ್ನು ಫ್ರೈ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಪುದೀನನ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದು ಘಮ ಅನ್ನೋ ಫ್ಲೇವರ್ ಒಂದು ಫಾರ್ಮ್ ಆಗುತ್ತೆ. ಅದಾದಮೇಲೆ ಅದಕ್ಕೆ ಬೇಕಾಗಿರೋ ಮಸಾಲೆನೆಲ್ಲ ಹಾಕಿ ಇದು ಮಾಡ್ಬೋದು. ಇಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ನಾನು ಎಗ್ಗನ್ನು ಫ್ರೈ ಮಾಡ್ತಾಯಿದ್ದೀನಿ. ಎಗ್ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಒಂಥರ ಟೇಸ್ಟ್ ಬರುತ್ತೆ. ಅದರೊಳಗೆ ಸ್ಮ್ಯಾಶ್ ಆಗಂಗಿಲ್ಲ, ಬಿರಿಯಾನಿ ಒಳಗೇನು ಸ್ಮ್ಯಾಶ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಲಿಟ್ ಮಾಡಿ ಹಾಕಿ. ಇಲ್ಲಿ ನಾನು ಎಗ್ ಫ್ರೈ ಮಾಡ್ಕೊಂಡಿರೋ ಆಯಿಲ್ ಒಳಗೆ ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಆ ಥರ ಫ್ರೈ ಮಾಡಿಕೊಂಡು ಮತ್ತು ಹಾಲು ಮತ್ತು ಕೇಸರಿ ಇವನ್ನೆಲ್ಲ ಒಂದು ಸೈಡ್ನಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಇದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಟೊಮೊಟೊ ಪ್ಯೂರಿನ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಬೇಕಾಗಿರೋ ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ ಪುಡಿ ಹಾಕಿ, ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರಿಂಗ್ ಮಾತ್ರ ಖಾರ ಪುಡಿ ಹಾಕ್ತಾಯಿದ್ದೀವಿ. ಇಲ್ಲಿ ಅಷ್ಟೇನೂ ಖಾರ ಪುಡಿ ಅವಶ್ಯಕತೆ ಇಲ್ಲ ಇದಕ್ಕೆ. ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮಿಕ್ಸಿಗೆ ನಾನಿಲ್ಲಿ ಕೊತ್ತಂಬರಿ, ಲವಂಗ, ಚಕ್ಕೆ ಇದು ಏನೇನು ಬೇಕೋ ಅದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಈ ಪ್ಯಾನ್ ಒಳಗೆ ಹಾಕ್ತಾಯಿದ್ದೀನಿ. ಅದನ್ನು ಒಂದು 2-3 ಟೇಬಲ್ ಸ್ಪೂನ್ ಆದರೆ ಚೆನ್ನಾಗಿ. ಮಸಾಲೆ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕನ್ನೋರು ಕಮ್ಮಿನೂ ಹಾಕೋಬೋದು. ಇದು ನಾನು ಸ್ವಲ್ಪ ನಾನಿಲ್ಲಿ ಮಸಾಲೆ ಭಾರಿ ಕಮ್ಮಿ ಹಾಕಿ ಇದಕ್ಕೆ ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ
ಕುದಿಸ್ಬೇಕು. ಫ್ಲೇವರ್ ಸ್ವಲ್ಪ ಘಮ ಘಮ ಅಂತ ಅನ್ನೋವರೆಗೂ. ಎಲ್ಲ ಕುದ್ಮೇಲೆ ಇಲ್ಲಿ ನಾನು ಆಲ್ಮೋಸ್ಟ್ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು 1:2 ರೇಷಿಯೋ ಥರನೇ ನಾನಿಲ್ಲಿ ಹಾಕಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನಿಮ್ಮ ಹಳೆ ಅಕ್ಕಿ ಹಾಕಿದರೆ 1:2 ರೇಷಿಯೋ ನೀರು ಸರಿ ಹೋಗುತ್ತೆ. ಸ್ವಲ್ಪ ಹೊಸ ಅಕ್ಕಿ ಅನಿಸಿದರೆ ಅಂದರೆ 1 ಇಯರ್ ಲೇಟ್ ಅನಿಸಿದರೆ ನೀವು 1.5 ಕಪ್ ಹಾಕ್ಕೋಬೇಕು. 1:1.5 ರೇಷಿಯೋ ಅಂದರೆ 1:1.5 ಕಪ್ ನೀರು ಹಾಕಬೇಕಾಗತ್ತೆ. ಜಾಸ್ತಿ ಹಾಕೋದೇನು ಅವಶ್ಯಕತೆ ಇರಲ್ಲ, ಯಾಕಂದರೆ ಅನ್ನ ಜಲ್ದಿ ಮೆತ್ತಗಾಗೋಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಬಂದಮೇಲೆ ನೀವು ಅಕ್ಕಿ ಹಾಕಿ ಅದು ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ಲೀಡ್ ಕ್ಲೋಸ್ ಮಾಡಿಟ್ಟು ವಿಸಿಲ್ಸ್ ಹಾಕಿ ನಿಮ್ಮದು ಇನ್ಸ್ಟೆಂಟಾಗಿ 1 ಪಾಟ್ ಎಗ್ ಬಿರಿಯಾನಿ ರೆಡಿ ಆಗೋಗ್ಬಿಡುತ್ತೆ. ಇದು ಎಲ್ಲರೂ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಹೊಸ್ದಾಗಿ ಕಲಿಯೋರು ಸಮೇತಿಗೂ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಸ್ವಲ್ಪ ಒಲೆ ಹಚ್ಚೋಕ್ಕಿಂತ ಮುಂಚೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸೂಪರಾಗಿರುತ್ತೆ. ಇದಕ್ಕೆ ನೀವು ಎಗ್ ಫ್ರೈಡು ಮಾಡಿಕೊಂಡು ಸೈಡಿಗೆ ಹಾಕ್ಕೋಬೋದು, ಅಥವಾ ಇದಕ್ಕೆ ನಂಚ್ಕೊಳಕ್ಕೆ ಈರುಳ್ಳಿ ಮೊಸರು ಗೊಜ್ಜನ್ನು ಸಮೇತಿಗೂ ನೀವು ಇದನ್ನು ಮಾಡ್ಕೋಬೋದು. 2 ವಿಸಿಲ್ ಆದಮೇಲೆ ನಿಮ್ಮ ಇನ್ಸ್ಟೆಂಟ್ ಎಗ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ. ಸಿಂಪಲ್ಲಾಗಿ ಕ್ವಿಕ್ಕಾಗಿ 15 ಮಿನಿಟ್ಸ್ನಾಗ ಮಾಡುವಂಥ ಒಂದು 1 ಎಗ್ ಪಾಟ್ ಬಿರಿಯಾನಿ ತರಕಾರಿ ಹೆಚ್ಚಿಟ್ಕೊಂಡ್ರೆ ಮಾತ್ರ. ಸೊ ಸಿ ಆನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.